ಕೊಡಿ 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 ಅಕ್ಕಂಗೆ ಇಸ್ಕೊಳಕ ಇಸ್ಕೊಳ್ಳಿ ಕೈ ಬಿಡಿ ಕೈ ಬಿಡಿ ಸರ್, ನಮ್ಮ ತಾಯಿಯವರು ಇವತ್ತ ಬಂಗಾರನ ಕಳ್ಕೊಂಡು ಅವರು ಜೀವನ ಕಳ್ಕೋಬೇಕೆಂಬ ಸ್ಥಿತಿಯಲ್ಲಿತ್ತು. ಇವತ್ತಿನಿಂದಲೇ ನಮ್ಮ ತಾಯಿಯವರು ಜೀವನ ಕಳ್ಕೋಬೇಕೆಂಬ ಸ್ಥಿತಿಯಲ್ಲಿತ್ತು. ಅಂತ ಮೂಮೆಂಟ್ ಅಲ್ಲಿ ಬಂದು ನಮ್ಮ ಅಗ್ದಿ ದೇವರ ಮುಖಾಂತರ ಇವ್ರು ಕಂಡಕ್ಟರ್ ದೇವರು ನಮ್ಮ ದೇವರಾದಂಗಾಗಿ ನಾವು ಇವ್ರ ಮುಖಾಂತರ ನಾವು ನಮ್ಮ ವಸ್ತುನ ನಾವು ಕೆಲಸ ಮಾಡಿದ್ದೀವಿ. ಈಗ ಏನಾಗಿದೆ ಅಂದ್ರೆ ಈಗಿನ ಕಾಲದಲ್ಲಿ 100 ರೂಪಾಯಿ ಸಿಕ್ಕರು ಕೊಡ್ಲಾರ್ದಂತ ಕಾಲ ಇದೆ. ಅಂತದ್ರಲ್ಲಿ 3 ಲಕ್ಷ ಬೆಲೆ ಬಾಳ್ತಕ್ಕಂತ ನಮ್ಮ ಕಂಡಕ್ಟರ್ ಡ್ರೈವರ್ಗಳು, ನಮ್ಮ ಸಿಬ್ಬಂದಿಯ ನಮ್ಮ ವರ್ಕರ್ಸ್ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ನಾವು ನಮ್ಮ ವಸ್ತುಗಳನ್ನು ತಗೊಂಡಿದ್ದೀವಿ. ಸಿಕ್ಕಂತ ವಸ್ತು ನಾವು ಪುನಃ ಕೊಂಡ್ಕೊಂಡಂಗಾಗಿದೆ, ತಗೊಂಡಿದ್ದೀವಿ. ಈಗ ಗೌರ್ಮೆಂಟ್ ಸರ್ಕಾರಕ್ಕೆ ಬಸ್ ಫ್ರೀ ಮಾಡಿ ಕಂಡಕ್ಟರ್ ದೇವರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಅಗದಿ ಯಾಕಾರ ಡ್ಯೂಟಿ ಮಾಡ್ತು ಬಂಬ ಲೆಕ್ಕಕ್ಕೆ ಬಂದಿದೆ. ಅಷ್ಟು ಬೇಸತ್ತು ಇವ್ರ ಕಷ್ಟ ಸುಖ. ನಮ್ಮ ಬಸ್ ಸ್ಟ್ಯಾಂಡ್ ಇದ್ರಿಗೆ ನನ್ನ ಅಂಗಡಿ ಇರೋದು. ಇವ್ರ ಕಷ್ಟ ಸುಖ ನನಗೆ ಗೊತ್ತಿದೆ, ಎಷ್ಟು ತ್ರಾಸ ಇದೆ ಅಂತೇಳಿ. ಈ ಬಸ್ ಫ್ರೀ ಮಾಡಿ ಹೆಣ್ಮಕ್ಳು ಎಷ್ಟು ಒದ್ದಾಡಿ ಇವ್ರ ಕಷ್ಟನ ಯಾರು ಕೇಳಾರ್ದಂಗಾಗಿದೆ. ಅಧಿಕಾರಿಗಳು ರಾಜಕಾರಣಿಗಳು ಏನೋ ತೀರ್ಮಾನ ಮಾಡಿ ಬಿಟ್ರು, ಬಟ್ ಇವ್ರ ಕಷ್ಟ ಸುಖ ಅಲ್ಲಿ ವರ್ಕರು ಹೆಂಗಿದೆ ಎಂಬುದು ಯಾರು ಕೇಳ್ತಾ ಇಲ್ಲ. ಗಂಡು ಮಕ್ಕಳಿಗೆ ಬೆಲೆ ಇಲ್ದಂಗಾಗಿದೆ, ಹೆಣ್ಮಕ್ಳು ಅಷ್ಟು ಮುಂದುವರೆದು ಮಾಡ್ತಿದ್ದಾರೆ. ಆದ್ರೂ ಇದು ಫ್ರೀ ಅಂತಕ್ಕಂಥದ್ದು ಬಹಳ ಅನುಭೂತ ಆಗಿದೆ, ಎಲ್ಲರಿಗೂ ತೊಂದರೆ ಆಗಿದೆ. ಈಗ ಕೆಲವೊಂದು ಜನ ಕಂಡಕ್ಟರ್ ಡ್ರೈವರ್ಗಳಿಗೂ ಬಹಳ ತೊಂದರೆ ಆಗಿದೆ. ಇವ್ರು ಬಹಳ ಕೇರ್ಲೆಸ್ ಆಗಿ ನೋಡ್ತಾ ಇದ್ದಾರೆ. ಎಲ್ಲರೂ ಇವರು ದೇವರಿದ್ದಂಗೆ ನಮ್ಗೆ. ಇವು ಕಷ್ಟದಾಗಂತ ಯಾವುದೇ ಇವು ಸಮಸ್ಯೆಗಳು ಕೆಲವೊಂದು ಕೀಳಾಗಿ ನೋಡ್ತಾರೆ. ಕಂಡಕ್ಟರ್ ಡ್ರೈವರು ಸರ್ಕಾರ ಗೌರ್ಮೆಂಟ್ ಬಸ್ಸಿನವರು ಹಂಗ ಹಿಂಗಂತೆ. ಇವ್ರು ಯಾರೋ ಫ್ರೀ ಏನೋ ಮಾಡಿದ್ದಾರೆ, ಇವ್ರದ್ದು ಏನು ತೊಂದರೆ ಇಲ್ಲ, ಇವರು ನಮಗೆ ಅಗ್ದಿ ಒಳ್ಳೆದನ್ನಾಗಿ ತೋರಿಸ್ಕೊಡ್ತಿದ್ದಾರೆ. ಇವತ್ತಿನಲ್ಲಿ ಯಾರು ಕಂಡಕ್ಟರ್ ಬಗ್ಗೆ ಡ್ರೈವರ್ ಬಗ್ಗೆ ಯಾರು ಕೇಳಾಗಿ ಮಾತಾಡಬೇಡಿ ದಯವಿಟ್ಟು. ಇವರು ದೇವರಿದ್ದಂಗೆ ನಮ್ಮನ್ನ ಸೇಫ್ಟಾಗಿ ತಲುಪಿಸ್ತಾರೆ. ಇಂಥ ಅನಾಹುತಕ್ಕೂ ನಮಗೆ ಸದಾ ಚಿರಋಣಿ ಆಗಿರ್ತಾರೆ. ಇವತ್ತು ನೋಡ್ರಿ 3 ಲಕ್ಷ ಬೆಲೆ ಬಾಳ್ತಕ್ಕಂಥ ವಸ್ತು ಯಾವ್ದೇ ಆಗ್ಲಿ ಬಸ್ ನಾವು ಅಕಸ್ಮಾತ್ ಕಸ್ಟಮರ್ ತಗೊಂಡು ಹೋಗಿ ಅಂತೇಳಿ ಅವರೇ ತಗೊಂಡು ಬಚ್ಚಿಟ್ಕೊಂಡಿದ್ರೆ ನಾವ್ ಏನು ಮಾಡಕ್ ಆಗ್ತಿದ್ದಿಲ್ಲ. ಇವತ್ತಿಲ್ಲ ಅದು ಅನ್ಯಾಯ ಮಾಡಬಾರ್ದು, ನಮ್ಗೆ ಒಳ್ಳೇದೇ ಮಾಡ್ಬೇಕೆಂಬ ಉದ್ದೇಶಕ್ಕೆ 3 ಲಕ್ಷ ಬೆಲೆ ಬಾಳ್ತಕ್ಕಂಥ ಗೋಲ್ಡ್ ಅಥವಾ ಚಿನ್ನನ ನಮ್ಗ ಸೇಫ್ಟಿಗೆ ತಿಳಿಸಿದ್ದಾರೆ. ಇವ್ರಿಗೆ ನಾವು ಎಷ್ಟು ಚಿರಋಣಿ, ಎಷ್ಟು ನಾವು ವಂದನೆಗಳು ಹೇಳಿದ್ರು ಕಮ್ಮಿನೇ ಸರ್ ನಮ್ಗೆ. ಹಿಂಗಾಗಿ ಇವ್ರ ಬಗ್ಗೆ ಯಾರು ಕೇಳಾಗಿ ಮಾತಾಡಬೇಡಿ. ಎಲ್ಲ ಕಂಡಕ್ಟರ್ ಅವರು ಒಂದೇ ರೀತಿ ಇರೋದಿಲ್ಲ. ದಯವಿಟ್ಟು ಇವ್ರಿಗೆ ಯಾವತ್ತಿಗೂ ನಾವು ಅನುಕೂಲವಾಗಿ ಹೊಂದಿಕೊಂಡು ಹೋಗಬೇಕು. ನಮ್ಮ ಪ್ರಾಮಾಣಿಕ ಸಿಬ್ಬಂದಿ KSRTC ಸಿಬ್ಬಂದಿಗಳಿಗೆ ಎಲ್ಲರಿಗೂ ವಂದನೆಗಳು, ಜೈ ಎಂದು ಹೇಳ್ತಾ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ. ರೈಟ್ ಹೇಳಿ ಮುಂದೆ ಆದೋನಿಂದ ಈ ತಾಯಿಯವರು ಬರ್ತಾ ಇದ್ರು. ಇಬ್ರು ಮಕ್ಕಳು ಇವರು ಒಟ್ಟಿಗೆ ಬಂದ್ರು. ಆದೋನಿಂದ ಇದಕ್ಕೆ ಬಳ್ಳಾರಿವರೆಗೂ ಬಂದ್ರು. ನಮ್ಮ ಬಸ್ಸಿನಲ್ಲಿ ವಾಹನ ಚಾಲನೆ ಮಾಡಿಬಿಟ್ಟು ಬಳ್ಳಾರಿಯಲ್ಲಿ ಇಳ್ಕೊಂಡು ಇವ್ರು ಹೋಗುವಾಗ ಈ ಬ್ಯಾಗ್ ಅನ್ನ ಮಿಸ್ ಮಾಡ್ಕೊಂಡು ಹೋಗಿದ್ರಿ. ಇವರು ಈ ಬ್ಯಾಗ್ ಅನ್ನ ಮಿಸ್ ಮಾಡ್ಕೊಂಡು ತದನಂತರ ನಾವು ಏನ್ ಮಾಡಿದೀವಿ, ಅಲ್ಲಿ ಎಲ್ಲರೂ ಈ ಬ್ಯಾಗ್ ಎಲ್ಲರೂ ಜನಗಳು ಇಳಿದ ತಕ್ಷಣ ಈ ಬ್ಯಾಗ್ ನೋಡಿದ್ವಿ. ಬ್ಯಾಗ್ ಬಸ್ಸಲ್ಲಿ ಹಂಗೆ ಇತ್ತು. ಅದನ್ನ ಅವ್ರಿಗೆ ತಲುಪಿಸ್ಬೇಕಂತ ಎಷ್ಟೋ ಪ್ರಯತ್ನ ಪಟ್ಟಿವಿ, ಆಗ್ಲಿಲ್ಲ. ತದನಂತರ ಇವರು ಫೋನ್ ಮುಖಾಂತರ ನಮಗೆ ದೂರವಾಣಿ ಮುಖಾಂತರ ಹೊಸಪೇಟೆ ಘಟಕದಿಂದ ನಮ್ಮ ಶಿರಾ ಘಟಕಕ್ಕೆ ಮತ್ತೆ ಈ ಹಿರಿಯೂರು ವಾಹನ ನಿಲ್ದಾಣಕ್ಕೆ ತಿಳಿಸಿದ್ರು. ಅವರು ನಮ್ಗೆ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ನಾವು ಎಮ್ಮನಿಗೆ ನಾವು ಈ ಒಡವೆ ವ್ಯವಸ್ಥೆ ಅದನ್ನ ಬ್ಯಾಗ್ ಓಪನ್ ಮಾಡಿ ನೋಡಲಾಗಿ ಅದರಲ್ಲಿ ಒಡವೆ ಎಲ್ಲ ಇತ್ತು. ಅದನ್ನ ಅವರಿಗೆ ತಲುಪಿಸಬೇಕನ್ನೋ ಉದ್ದೇಶದಿಂದ ನಾವು ಇಲ್ಲಿ ನಮ್ಮ ಶಿರಾ ವಾಹನ ನಿಲ್ದಾಣ ಅಧಿಕಾರಿಗಳು ಎಲ್ಲರೂ ಸಿಬ್ಬಂದಿಯವರು ಸೇರ್ಬಿಟ್ಟು ನಮ್ಮ ವಾಹನದಲ್ಲಿರುವ ಜನಗಳನ್ನ ಬೇರೆ ಬಸ್ಸಿಗೆ ಶಿಫ್ಟ್ ಮಾಡಿಬಿಟ್ಟು ಆ ಮಾಲೀಕರು ಬರುವವರೆಗೂ ನಾವು ಇಲ್ಲಿ ವೇಟ್ ಮಾಡಿ ಅವರಿಗೆ ಅದನ್ನ ಒಪ್ಪಿಸ್ಬೇಕನ್ನೋ ಉದ್ದೇಶದಿಂದ ನಾವು ಇಲ್ಲಿವರೆಗೂ 2 ಅವರ್ ಕಾದ್ಬಿಟ್ಟು ನಮ್ಮ ಸಿಬ್ಬಂದಿಯವರು ಇದ್ಬಿಟ್ಟು ಅವರಿಗೆ ಒಪ್ಪಿಸ್ಬೇಕನ್ನೋ ಉದ್ದೇಶದಿಂದನೇ ನಾವು ಇಲ್ಲಿ ಕಾಯ್ದುಕೊಂಡು ಅವರಿಗೆ ಈ ವಸ್ತುರ ಒಡವೆಗಳನ್ನ ನಾವು ಅವರಿಗೆ ಒಪ್ಪಿಸ್ತಾ ಇದ್ದೀವಿ. ಯಾರೋ ನಮ್ಮವರು ಕೆಲವೊಬ್ರು ಇವ್ರು ಹೇಳ್ತಾರ ಪ್ರಯಾಣಿಕರೇ ಅಂದ್ಕೋತಾ ಇದ್ದಾರೆ KSRTC ನವರು ಬಹಳ ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ಕೊಂತಾ ಇರ್ತಾರೆ. ಅದರ ಎಲ್ಲರೂ ಆತರ ಇರಲ್ಲ. ಎಲ್ಲಿ ಏನು ಆತರ ಆಗೋ ಚಾನ್ಸಸ್ ಬಹಳ ಇರಲ್ಲ.
ಯಾರೋ ಒಬ್ರು ಮಾಡಿದ್ದನ್ನ ನಮ್ಮ ಇಡೀ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಆ ತರ ಯಾರು ನಾವು ಇರಲ್ಲ. ಅವ್ರದನ್ನ ವಸ್ತುವನ್ನ ನಾವು ಪ್ರಾಮಾಣಿಕತೆಯಿಂದ ಕೊಡ್ಬೇಕನ್ನೋ ಉದ್ದೇಶದಿಂದ ನಾವು ಇವಾಗ ಅವ್ರ ವಸ್ತುವನ್ನ ಅವ್ರಿಗೆ ಕೊಡ್ತಾ ಇದೀವಿ. ಹಾ ಸರ್. ಹಾ ಸರ್. ಹಾ ಸರ್. ಇದಕ್ಕೆ ಸ್ಫೂರ್ತಿ ಅಂದ್ರೆ ಸರ್, ಅವರಿಂದ ನಮ್ಮ ವಾಹನ ಅಧಿಕಾರಿಗಳು ಹೇಳಿದ್ರು. ನಾವು ಇದನ್ನ ಬ್ಯಾಗ್ ನೋಡಿದ್ವಿ, ಅದ್ರಲ್ಲಿ ಒಳಗೆ ವಸ್ತು ಅಂತೂ ನೋಡಿರಲಿಲ್ಲ ನಾವು. ಈ ಬ್ಯಾಗ್ ಒಂದೇ ಎತ್ತಿಟ್ಟಿದ್ವಿ ನಾವು. ಎಲ್ಲರೂ ಹೇಳಿದ ತಕ್ಷಣ ಬ್ಯಾಗ್ ಒಂದಿತ್ತು, ಅದನ್ನ ಎತ್ತಿಟ್ಟಿದ್ದೀವಿ. ಅಷ್ಟೊತ್ತಿಗೆ ನಮ್ಮ ಅಧಿಕಾರಿಗಳು ನಮ್ಗೆ ಫೋನ್ ಮಾಡಿದ್ರು. ಇವರಿಂದ ನಮ್ಮ ಡ್ರೈವರ್ಗಳು ಫೋನ್ ಮಾಡಿಬಿಟ್ಟು ಇವರಿಂದ ಇಂಥ ಶಿರಾ ವಾಹನ ನಿಲ್ದಾಣದಿಂದ ನಮ್ಗೆ ಫೋನ್ ಬಂತು, ಹಿಂಗೆ ಇದೆ ಬ್ಯಾಗ್ ಅಂತ. ಆಮೇಲೆ ನೋಡಿದ ತಕ್ಷಣ ಅದರಲ್ಲಿ ಒಡವೆ ಇತ್ತು. ಒಡವೆ ಇದ್ದ ತಕ್ಷಣ ಇದಕ್ಕೆ ಯಾಕಪ್ಪ, ನಮ್ ದುಡ್ಡೇ ನಮ್ಗೆ ಆಗಲ್ಲ ಈಗಿನ ಇದರಲ್ಲಿ, ಅವ್ರಿಗೆ ತಲುಪಿಸ್ಬಿಡೋಣ. ಅವ್ರು ಎಷ್ಟೊಂದು ಬಾಧೆ ಬಿದ್ದು ಅದನ್ನ ಸಂಪಾದನೆ ಮಾಡಿರ್ತಾರೋ ಅವ್ರಿಗೆ ಗೊತ್ತದು. ಅದ್ರ ಬೆಲೆ ನಮಗೂ ಗೊತ್ತಿದೆ. ನಾವು ಅಲ್ಲಿಂದ ಇಲ್ಲಿವರೆಗೂ ಒಂದೊಂದು ರೂಪಾಯಿವರೆಗೂ ನಾವು ಏನು ಮಾಡ್ಕೊಂಡು ಬರ್ಬೇಕಂದ್ರೆ ನಾವು ದುಡಿಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ ಗೊತ್ತು. ಇದು 3 ಲಕ್ಷ ಬೆಲೆ ಬರುವ ವಸ್ತು ಇದು. ಇದನ್ನ ಅವ್ರಿಗೆ ದಯವಿಟ್ಟು ತಲುಪಿಸಬೇಕನ್ನೋ ಉದ್ದೇಶದಿಂದಲೇ ನಾವು ಬೇರೆ ಯಾವುದು ಇದರಿಂದ ನಮ್ಮ ಅಧಿಕಾರಿಗಳ ಮಾಹಿತಿ ಪ್ರಕಾರ ಬೇರೆ ಗಾಡಿ ಜನಗಳನ್ನ ಕೊಟ್ಬಿಟ್ಟು ಅವ್ರಿಗೆ ತಲುಪಿಸ್ತಾ ಇದೀವಿ ಸರ್. ಮೂರು ಒಟ್ಟಿಗೆ ಸರ್. ನಾವು ನಮ್ಮ ಹೆಸರು ಕಲ್ಲಪ್ಪ ಹನುಮಂತ ನವಣಿ ಅಂತ. ನಮ್ಮದು ಬಾಗಲಕೋಟೆ ಡಿಸ್ಟಿಕ್ KGF ಘಟಕದಲ್ಲಿ ನಿರ್ವಾಹಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಂತೋಷ್ ಕಣವಿ ಅಂತ ಡ್ರೈವರ್ ಚಾಲಕರು ಅವರು, ನಮ್ಮ ಚಾಲಕರು KGF ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರಾಪರ್ ಹುಬ್ಬಳ್ಳಿ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.